KCF ಕಳೆದ 10 ವರ್ಷಗಳಲ್ಲಿ ನನಗೆ ನೆನಪಾಗ್ತಾ ಇದೆ. 2013 ಫೆಬ್ರವರಿ 15 ಬಹುಮಾನ್ಯರಾದ ತಾಜುಲ್ ಫುಕಹ ಬೇಕಲ್ ಉಸ್ತಾದ್ ಅಲ್ಲಾಹು ಕಬರು ಸ್ವರ್ಗೀಯಗೊಳಿಸಲಿ. ಇದರ ಜನನ, KCFನ ಜನನ ನಮ್ಮ UAEಯ ಎಲ್ಲರ ಇಡೀ ಜಗತ್ತಿನ ಒಂದು ಸ್ವರ್ಗವೆಂದೇ ಹೇಳಲ್ಪಡುವಂಥ ದುಬಾಯಿಯಲ್ಲಿ ಇದರ ಜನನವಾಗುವಾಗ KCFನ ಪೂರ್ವಕಾಲದ ನಾಯಕರು ಪಟ್ಟಂತಹ ಸಾಹಸಗಳು ಚಿಕ್ಕದೇನೂ ಅಲ್ಲ. 2-3 ದಿವಸಗಳ ಕಾಲ ಬಹುಮಾನ್ಯರಾದ ತಾಜುಲ್ ಫುಕಹ ಬೇಕಲ್ ಉಸ್ತಾದ್ರವರು ನಿರಂತರವಾಗಿ ಚರ್ಚೆ ಮಾಡಿದರು. ಏಕೆಂದರೆ ಅಲ್ಲೊಂದು ICF ಇತ್ತು, ಇಂಡಿಯನ್ ಕಲ್ಚರಲ್ ಫೌಂಡೇಶನ್ ಇರುವಾಗ KCF ಬೇಕೆ ಎಂಬ ಚರ್ಚೆಗಳು ವ್ಯಾಪಕವಾದಾಗ ಬಹುಮಾನ್ಯರಾದ ತಾಜುಲ್ ಫುಕಹ ಬೇಕಲ್ ಉಸ್ತಾದ್ ಹೇಳಿದರು, ನಾವು ಸುಲ್ತಾನ್ ಉಲಮಾ AP ಉಸ್ತಾದರೊಂದಿಗೆ ಚರ್ಚೆ ಮಾಡೋಣ. AP ಉಸ್ತಾದರ ಅನುಮತಿಯ ನಂತರವೇ ನಮಗೆ KCF ಘೋಷಣೆ ಮಾಡಲು ಸಾಧ್ಯ ಎಂದು ಹೇಳಿ 3 ದಿವಸಗಳ ಕಾಲ ದುಬೈಯಲ್ಲಿ ಚರ್ಚೆ ಮಾಡಿ ಕೊನೆಗೆ AP ಉಸ್ತಾದರು ಪಂಪ್ವೆಲ್ ಮಸ್ಜಿದ್ ತಕ್ವಾಗೆ ಬಂದಾಗ ಬಹುಮಾನ್ಯರಾದ ಝೈನಿ ಕಾಮಿಲ್ ಸಕಾಫಿ ಅವರೊಂದಿಗೆ ಫೋನಲ್ಲಿ ಮಾತನಾಡಿಸಿ ನನ್ನ ಫೋನಲ್ಲೇ ಬಹುಮಾನ್ಯರಾದ ಸುಲ್ತಾನ್ ಉಲಮಾ ಬಹುಮಾನ್ಯರಾದ ಬೇಕಲ್ ಉಸ್ತಾದರೊಂದಿಗೆ ಮಾತನಾಡಿ AP ಉಸ್ತಾದರು ಹೇಳುತ್ತಾರೆ, ಕೇರಳ ಬಿಟ್ಟರೆ ನಮ್ಮ ಭಾರತದ ಅತಿ ದೊಡ್ಡ ನಮ್ಮ ಸಂಘ ಶಕ್ತಿ ವ್ಯಾಪಕವಾಗಿರುವಂತಹ ಒಂದು ರಾಜ್ಯವಾಗಿದೆ ಕರ್ನಾಟಕ. ಆದ್ದರಿಂದಲೇ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಎಂಬ ನಾಮಕರಣ ಬಹುಮಾನ್ಯರಾದ ಬೇಕಲ್ ಉಸ್ತಾದರವರಿಗೆ ಹೇಳುತ್ತಾ ಬೇಕಲ್ ಉಸ್ತಾದರವರಿಗೆ ಅಧಿಕೃತವಾಗಿ ಘೋಷಣೆ ಮಾಡಲು ಅನುಮತಿ ಕೊಟ್ಟು 2013 ಫೆಬ್ರವರಿ 15ರಂದು ಮಾಯಾನಗರಿ ದುಬೈಯಲ್ಲಿ KCFನ ಸಾವಿರಾರು ಕಾರ್ಯಕರ್ತರನ್ನು ಸೇರಿಸಿ KCF ಅನ್ನು ಘೋಷಣೆ ಮಾಡಿದರು. ನಂತರ KCF ಮಾಡಿದಂತಹ ಸೇವೆಗಳು 100 ವರ್ಷಗಳ ಕಾಲ ಸೇವಾ ನಿರತ ತಂಡಗಳನ್ನು ಅದುಮಿಟ್ಟು ಈ ಜಗತ್ತಿಗೆ, ಈ ನಮ್ಮ ಕರ್ನಾಟಕಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ, ಅನುವಾಸಿ ಕನ್ನಡಿಗರ ಅತಿ ದೊಡ್ಡ ಶಕ್ತಿಯಾಗಿ KCF ಇವತ್ತು ಬೃಹತ್ತಾದ ಸಂಘಟನೆಯಾಗಿ ಬೆಳೆಯುತ್ತಾ ಇದೆ. ನೀವೇ ಗೊತ್ತಿರಬೇಕು, SSF ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇಲ್ಲಿ 25ನೇ ವರ್ಷಾಚರಣೆ ನಡೆಸಿದಾಗ ಸಿಲ್ವರ್ ಜುಬಿಲಿಯ ಸಂದರ್ಭದಲ್ಲಿ 25 ಸಾಮೂಹಿಕ ವಿವಾಹ ಇಲ್ಲಿನ SSF ಕೈಗೊಂಡಾಗ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳು, ಎಲ್ಲ ವಿಧವಾದಂಥ ಆರ್ಥಿಕ ಬೆನ್ನೆಲುಬಾಗಿ ನಿಂತು KCF ಆವತ್ತಿನಿಂದ ಪ್ರಾರಂಭಿಸಿ ನಂತರ ಆ ಸಿಲ್ವರ್ ಜುಬಿಲಿಯ ಸಮಾರೋಪ ಸಮಾರಂಭ ಸುಲ್ತಾನ್ ಉಲಮಾ AP ಉಸ್ತಾದರ ಕರ್ನಾಟಕ ಯಾತ್ರೆಯಾಗಿತ್ತು. ಆ ಕರ್ನಾಟಕ ಯಾತ್ರೆ ಇಡೀ ಭಾರತದ ಇತಿಹಾಸದಲ್ಲಿ ಇವತ್ತು ಅಲಿಸಲ ಸಾಧ್ಯವಾದಂತಹ ಒಂದು ಮೇಲಿಗಲ್ಲಾಗಿ ಮಾರ್ಪಡಲು ಎಲ್ಲ ವಿಧವಾದಂತಹ ಕಾರಣ KCF ಎಂಬ ಅನಿವಾಸಿ ಕನ್ನಡಿಗ ಶಕ್ತಿಯಾಗಿತ್ತು. ನೀವು ತಿಳಿಯಬೇಕು, ಆವತ್ತು ನಮಗೆ ಆಂಬ್ಯುಲೆನ್ಸ್ ಬೇಕಿತ್ತು. ಅದೇ ರೀತಿಯಲ್ಲಿ ಕರ್ನಾಟಕ ಯಾತ್ರೆ ಮಾಡುವಾಗ ಕೇರಳ ರಾಜ್ಯದ ನಾಯಕರು ಕೇಳಿದರು, ಕೋಟಿಗಟ್ಟಲೆ ರೂಪಾಯಿ ಅಗತ್ಯವಿದೆ ಎಂದು ಹೇಳಿದಾಗ ದುಬೈಯಲ್ಲಿ KCF ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದಲ್ಲಿ KCFನ ನಾಯಕರು ಹೇಳಿದರು, ನೀವು ಕರ್ನಾಟಕ ಯಾತ್ರೆ ನಡೆಸಿ ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಶಕ್ತಿ ತುಂಬಲು ನಾವಿದ್ದೇವೆ ಎಂದು KCF ಘೋಷಣೆ ಮಾಡಿದಾಗ ಪ್ರೀತಿಯ ಸಹೋದರರೇ, ಕರ್ನಾಟಕ ಯಾತ್ರೆಯ ಆ ಒಂದು ಚರಿತ್ರಾರ್ಹವಾದಂತಹ ಐತಿಹಾಸಿಕವಾದಂತಹ ಯಶಸ್ವಿಯಾಗಲು ಕಾರಣ ಏನು ಅಂತ ಕೇಳಿದರೆ, ಒಂದು ಸುಲ್ತಾನ್ ಉಲಮಾ AP ಉಸ್ತಾದರ ಆಧ್ಯಾತ್ಮಿಕತೆ ಮತ್ತು ತುಂಬಾ ಪ್ರಾಮಾಣಿಕತೆಯಾದಂತಹ ಒಂದು ಯಾತ್ರೆಯಾಗಿತ್ತು. ಹಲವಾರು ವರ್ಷಗಳ ಕಾಲ ನಾವು ಕರ್ನಾಟಕ ಯಾತ್ರೆ ಮಾಡಬೇಕೆಂದು ಹೇಳಿದಾಗಲೂ ಉಸ್ತಾದ್ ಒಪ್ಪಿಕೊಂಡಿರಲಿಲ್ಲ. ಕೊನೆಗೆ ಉತ್ತರ ಕರ್ನಾಟಕದ, ಮಧ್ಯ ಕರ್ನಾಟಕ ಮತ್ತು ಮುಂಬೈ ಮತ್ತು ಹೈದರಾಬಾದ್ ಕರ್ನಾಟಕದ ಮುಸ್ಲಿಂ ಸಮುದಾಯದ ಅವರ ಅವ್ಯವಸ್ಥೆ ಮತ್ತು ಅವರ ಶೈಕ್ಷಣಿಕ ಹಿಂದುಳಿಕೆಯ ವಿಚಾರವನ್ನು ಬಹುಮಾನ್ಯರಾದ SP ಉಸ್ತಾದ್ ಸಮೇತವಿರುವ ನಾವು ಕಾಸರಗೋಡು ಸುನ್ನಿ ಸೆಂಟರ್ ಅಲ್ಲಿ AP ಉಸ್ತಾದರೊಂದಿಗೆ ಮನಬಿಚ್ಚಿ ಹೇಳಿದಾಗ AP ಉಸ್ತಾದರು ಹೇಳಿದರು, 4 ದಿವಸ ಅಲ್ಲ 10 ದಿವಸಗಳ ಕಾಲ ನಾನು ಕರ್ನಾಟಕ ಯಾತ್ರೆಗೆ ರೆಡಿ ಇದ್ದೇನೆ. ನನ್ನಿಂದ ಯಾವುದಾದರೊಂದು ಉತ್ತರ ಕರ್ನಾಟಕದ, ಮಧ್ಯ ಕರ್ನಾಟಕದ ಯಾವುದಾದರೊಂದೊಬ್ಬ ವ್ಯಕ್ತಿ ಅಲಿಫ್ ಕಲಿಯುವುದಾದರೆ, ಬಿಸ್ಮಿ ಕಲಿಯುವುದಾದರೆ, ಶೈಕ್ಷಣಿಕವಾದಂತಹ ಕ್ರಾಂತಿ ನಡೆಯುವುದಾದರೆ ಅದಕ್ಕೆ ನಾನು ಸಿದ್ಧ ಎಂದು ಹೇಳಿ ಗುಲ್ಬರ್ಗದಿಂದ ಮಂಗಳೂರು ತನಕ 2400 ಕಿಲೋಮೀಟರ್ಗಳು ದಾಟಿ 22 ಜಿಲ್ಲೆಗಳನ್ನು ದಾಟಿ ಎಲ್ಲರಿಗೂ ಮನುಷ್ಯತ್ವದ ಉದಾತ್ತವಾದ ಒಂದು ಸಂದೇಶವನ್ನು ಸಾರಿದ ಸುಲ್ತಾನ್ ಉಲಮಾ AP ಉಸ್ತಾದ್ರವರ ಕರ್ನಾಟಕ ಯಾತ್ರೆಯ ಯಶಸ್ವಿಯ ಹಿಂದೆ KCF ಇದೆ ಎಂದು ಹೇಳಲು ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ.
ಪ್ರೀತಿಯ ಸಹೋದರರೇ, ಇಲ್ಲಿ ಕೊರೋನಾ ಎರಡನೇ ಅಲೆ ಇಲ್ಲಿ ವ್ಯಾಪಕವಾದಾಗ ಇಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಸಹಾಯಿ ಎಂಬ ತುರ್ತು ಸೇವೆಯನ್ನು ರಚನೆ ಮಾಡಿತು. ಬಹುಮಾನ್ಯರಾದ ಸುಲ್ತಾನ್ ಉಲೆಮಾ ಆ ತುರ್ತು ಸೇವೆಗೆ ಘೋಷಣೆ ಆನ್ಲೈನ್ ಅಲ್ಲಿ ಘೋಷಣೆ ಮಾಡಿದಾಗ ಇಲ್ಲಿ ಬಂಟ್ವಾಳ, ಸುಳ್ಯ, ಬೆಳ್ತಂಗಡಿ ಗ್ರಾಮೀಣ ಪ್ರದೇಶಗಳಿಗೆ ಇಲ್ಲಿ ಆಂಬ್ಯುಲೆನ್ಸ್ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕೆಸಿಎಫ್ನ ನಾಯಕರು ಒಂದೊಂದು ತಾಲೂಕಿಗೆ ಒಂದೊಂದು ಆಂಬ್ಯುಲೆನ್ಸ್ ಆಗಿ ನೀಡಿ ಆ ಸಹಾಯಿನ ಕೆಲಸವನ್ನು ಕರ್ನಾಟಕದ ಮುಖ್ಯಮಂತ್ರಿಗಳ ಸಮೇತ ಎಲ್ಲರೂ ಪ್ರಶಂಸಿಸುವಂತಹ ಒಂದು ಸೇವಾ ತಂಡವಾಗಿ ಸಹಾಯಿಯನ್ನು ಗುರುತಿಸಲಾಯಿತು. ಅದಕ್ಕೆ ಆರ್ಥಿಕವಾದಂತಹ ಬೆನ್ನೆಲುಬಾಗಿ ನಿಂತವರು ಕೆಸಿಎಫ್ನ ಕಾರ್ಯಕರ್ತರಾಗಿದ್ದರು. ನಮಗೆ ಗೊತ್ತಿದೆ ಕೆಸಿಎಫ್